ಫೀಲ್ ಏನದೆ ನಿರಾಶ್ರಿತರ ಬಗ್ಗೆ ಚಿಕ್ಕಮಗಳೂರಲ್ಲಿ ಬ್ಯಾನರ್ ಕಟ್ಟುವ ಸಂದರ್ಭದಲ್ಲಿ ದತ್ತಮೀರ್ ಪೀಠದ ವಿಚಾರವಾಗಿ ಒಬ್ಬರದ್ದು ಹೆಣ ಬಿತ್ತು, ಕೊಲೆ ಮಾಡುವ ಪ್ರಯತ್ನ ಆಯ್ತು. ಅದ್ರ ಬಗ್ಗೆನೂ ಒಂದು ಹೋರಾಟವನ್ನು ಎಲ್ಲಾ ರಾಜಕೀಯದಲ್ಲಿರುವ ಎಲ್ಲಾ ರಾಜಕಾರಣಿಗಳಿಗೆ ಗೊತ್ತು, ಅವರ ಅಪೋಸಿಷನ್ ಬ್ಯಾನರ್ ಕಟ್ಟೋದು ಇದು ಎಲ್ರಿಗೂ ಗೊತ್ತಿರೋ ವಿಷಯ. ಅವ್ರಿಗೆ ಒಂದು ಹೇಳಿ, ಜನಾರ್ದನ್ ರೆಡ್ಡಿ ಅವರ ಕಂಪೌಂಡ್ ಒಳಗಡೆ ಬಂದು ಬ್ಯಾನರ್ ಕಟ್ಟಬೇಕಾ? ನಿಮ್ಗೆ ಅನ್ಸ್ತಾ ಇದೆ ಇದು ಬ್ಯಾನರ್ ಇದು ನೋಡಿ, ಇದು ಅವ್ರದ್ದು ಮೊದಲೇ ಯೋಜನೆ ಮಾಡಿರುವಂತಹ ವಿಷಯ ಇರುತ್ತೆ ವಿನಃ ಬ್ಯಾನರ್ ಕಟ್ಟಿದಕ್ಕೆ ಖಂಡಿತ ಆಗ್ಲಿಕ್ಕಿಲ್ಲ. ಒಂದು ಬ್ಯಾನರ್ ಕಟ್ಟೋದಕ್ಕೆ ಒಂದು ಯುವಕನ ಕೊಲೆ ಆಗ್ಬೇಕೇನ್ರಿ? ಈ ಲೆವೆಲ್ಗೆ ನಮ್ಮ ಕರ್ನಾಟಕದಲ್ಲಿ ಇವತ್ತು ಕಾನೂನು ಸುವ್ಯವಸ್ಥತೆ ಇದೆ ಅಂತ ಹೇಳಿದ್ರೆ ಗೃಹ ಇಲಾಖೆ ಖಂಡಿತವಾಗಿದೆ. ಚಳ್ಳಕೆರೆಯ ಶಾಸಕರು ಇದೀಗ ನನ್ನ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ ಸರ್. ಈ ಎಲ್ಲ ಪ್ರಕರಣ ಇದ್ರ ಬಗ್ಗೆ ನೀವೇನ್ ಹೇಳ್ತೀರಿ ಸರ್? ನಿಮ್ಮ ಒಂದು ಒಪಿನಿಯನ್ ಏನು? ನಮ್ಮ ಒಪಿನಿಯನ್ ಅಂದ್ರೆ ನಿನ್ನೆ ನಾವು ಹೋಗಿ ಒಂದು ಕಮಿಟಿ 6 ಜನದ ಕಮಿಟಿ ಮಾಡಿದ್ದಾರೆ ನಮ್ಮ ಕೆಪಿಸಿಸಿ ಅಧ್ಯಕ್ಷರು. ಆ ಬಳ್ಳಾರಿಗೆ ಹೋಗಿ ನಾವೆಲ್ಲ ಮಾಹಿತಿನ ತಗೊಂಡಿದ್ವಿ. ಆಮೇಲೆ ಸ್ಪಾಟ್ಗೂ ಹೋಗಿದ್ವಿ. ಆಮೇಲೆ ಯಾರು ಸತ್ತಿದ್ದಾರೆ ರಾಜಶೇಖರ ರೆಡ್ಡಿ ಅವ್ರ ಮನೆಗೂ ಹೋಗಿದ್ವಿ. ನಾವೆಲ್ಲ ಸೇರಿ ನಮ್ಮ HM ರೇವಣ್ಣ ಅಂತೇಳಿ ಮಾಜಿ ಮಿನಿಸ್ಟರ್, ಗ್ಯಾರಂಟಿ ಸಮಿತಿ ಅಧ್ಯಕ್ಷರು, ಅವರ ನೇತೃತ್ವ, ಮತ್ತೆ ಮಾಜಿ MP ಜಯಪ್ರಕಾಶ್ ಇದ್ದಾರಲ್ವಾ ಹೆಗ್ಡೆಯವರು, ಅವರೊಬ್ರು, ಆಮೇಲೆ ಜಕ್ಕಪ್ಪನವರು, ನಾವು ಮತ್ತೆ MP ರಾಯಚೂರು ಕುಮಾರ್ ನಾಯ್ಕ ಅವರು 6 ಜನ ಹೋಗಿ ನಿನ್ನೆ ಎಲ್ಲ ಮಾಹಿತಿ ಎಲ್ಲ ಕಲೆಕ್ಟ್ ಮಾಡಿ ಏನೇನಿದೆಯಲ್ಲ ಅದನ್ನ ನಾವು ಇನ್ನು 2 ದಿವಸದಲ್ಲಿ ನಮ್ಮ KPCC ಅಧ್ಯಕ್ಷರಿಗೆ ಮಾಹಿತಿ ಕೊಡ್ತೇವೆ. ಸರ್, ಈಗ ಇರುವಂತ ಇನ್ನೊಂದು ಪ್ರಶ್ನೆ ಏನಿದೆ ಗೊತ್ತಾ? ಜಮೀರ್ ಅಹಮದ್ ರವರು ಹೋಗಿ 25 ಲಕ್ಷ ರೂಪಾಯಿಗಳ ಕ್ಯಾಶ್ ಕೊಟ್ರಲ್ಲ ಸರ್, ಇದು ಯಾವ್ದು? ಸರ್ಕಾರದ ಕ್ಯಾಶೋ ಅಥವಾ ಜಮೀರ್ ಅಹಮದ್ ರವರ ಕ್ಯಾಶೋ ಅಥವಾ 25 ಲಕ್ಷ ರೂಪಾಯಿ ಹಾರ್ಡ್ ಲಿಕ್ವಿಡ್ ಕ್ಯಾಶ್ ಕೊಡೋಕೆ ಪರ್ಮಿಷನ್ ಎಲ್ಲಿಂದ ಸಿಕ್ತು ಅಂತ? ಈಗ ಅದ್ರ ಬಗ್ಗೆ ನಮಗೆ ಗೊತ್ತಿರಂಗೆ ಸರ್ಕಾರದಲ್ಲ, ಅದು ಅವ್ರು ವೈಯಕ್ತಿಕ ಅಂತ ಹೇಳ್ತಾ ಇದ್ರು ನಿನ್ನೆ. ನಮ್ಮ ಮಾಹಿತಿ ಪ್ರಕಾರ ವೈಯಕ್ತಿಕ 25 ಲಕ್ಷ ರೂಪಾಯಿ ಹಾರ್ಡ್ ಕ್ಯಾಶ್ ಕೊಡಬಹುದಾ? ಹಂಗಂದ್ರೆ ಯಾರಾದ್ರೂ ಕೊಡಂಗಿಲ್ವಲ್ಲ ರೂಲ್ಸ್ ಪ್ರಕಾರ? ಅಲ್ಲ, ರೂಲ್ಸ್ ಪ್ರಕಾರ ಏನಿದೆ, ಅವ್ರು ಯಾವ ತರ ತಗೊಂಡಿದ್ದಾರೆ ಅದೆಲ್ಲ ನಮ್ಗೆ ಮಾಹಿತಿ ಇಲ್ಲ. ಅದು ಸರ್ಕಾರದಲ್ಲ, ಪಕ್ಷದಲ್ಲ ಅಂತ ನಿನ್ನೆ ನಮ್ಗೆ ಮಾಹಿತಿ ಪ್ರಕಾರ ಗೊತ್ತ್ರಿ. ಇಷ್ಟ ಹೇಳ್ಬೋದು ನಾನು. ಇಷ್ಟ ಹೇಳ್ಬೋದು. ಸೊ ಲಿಕ್ವಿಡ್ ಕ್ಯಾಶ್ ಬಗ್ಗೆ ನೀವು ಮಾತಾಡಲ್ಲ? ಇಲ್ಲ, ಅದು ಲಿಕ್ವಿಡ್ ಕ್ಯಾಶ್ ಅವ್ರು ಯಾವ ತರ ತಗೊಂಡಿದಾರ, ಅಫಿಷಿಯಲಿ ತಗೊಂಡಿದಾರ, ಅನ್ಅಫಿಷಿಯಲ್ ಯಾವ ತರ ಅಂತ ಹೇಳಿ ನನಗೆ ಮಾಹಿತಿ ಇಲ್ಲ. ಅದು ಇವಾಗ ನಾನು ಅದ್ರ ಬಗ್ಗೆ ಬಿಜೆಪಿ ವಕ್ತಾರರು ಕಾಂತಿ ಶೆಟ್ಟಿ ಅವರು ಇದ್ದಾರೆ. ಇನ್ನೊಂದು ಅವ್ರು ಕೊಟ್ಟಿದಾರಂದ್ರೆ ಅದಕ್ಕೆ ಲೆಕ್ಕ ಕೊಡ್ಬೇಕಾಗತ್ತೆ. ವೈಯಕ್ತಿಕ ಕೊಟ್ಟಿದ್ರೆ ಲೆಕ್ಕ ಕೊಡ್ಬೇಕಾಗುತ್ತೆ, ಅವ್ರು ಕೊಡ್ತಾರಂತ ನಾನು ಭಾವಿಸ್ತೀನಿ. ಎಸ್ ರಘುಮೂರ್ತಿ ಸರ್, ಹೀಗೆ ಬಿಜೆಪಿ ವಕ್ತಾರಾಗಿರ್ತಕ್ಕಂಥ ಕಾಂತಿ ಶೆಟ್ಟಿ ಅವರು ಇದ್ದಾರೆ. ಅವ್ರಿಗೂ 1-2 ಪ್ರಶ್ನೆಗಳನ್ನ ಕೇಳಕ್ಕೆ ಬಿಟ್ಬಿಡ್ತೀನಿ. ಸರ್, ಏನಿಲ್ಲ, ಅದೇ ಅವರು ದುಡ್ಡು ಎಲ್ಲಿ ಅಂತ ನಮ್ಮ ಅಶ್ವವೇಗ ಅವರು ಮಾತಾಡ್ತಾ ಇದ್ರು. ನಾನು ಹೇಳ್ತಾ ಇರೋದು, ಇತ್ತೀಚೆಗೆ ಸರ್ಫರಾಜ್ ಮನೆಯಲ್ಲಿ 14 ಕೋಟಿನ ಏನೋ ಸಿಕ್ತಲ್ಲ, 25 ಲಕ್ಷ ಯಾವ ಲೆಕ್ಕ ಸರ್ ಅಂತ ಅದನ್ನ ಹೇಳ್ತಾ ಇದ್ದೆ. ಒಂದಂತೂ ಇಲ್ಲಿ ಹೇಳ್ತೀನಿ, ಹಿಂದೆ ಜನಾರ್ದನ್ ರೆಡ್ಡಿ ಅವ್ರ ಮನೇಲೂ ಸಿಕ್ಕಿತ್ತು, ಯಡಿಯೂರಪ್ಪರವ್ರ ಮನೇಲೂ ಸಿಕ್ಕಿತ್ತು. ಹಿಂಗೆ ಸರ್ಫರಾಜ್ ಮನೇಲಿ ಮಾತ್ರ ಅಲ್ಲ, ಎಲ್ಲರ ಮನೇಲೂ ಸಿಕ್ಕಿದೆ. ನೋಡಿ, ನಾನು ಹೇಳೋದು ಇವತ್ತು ಒಂದು ಯುವಕ, ಒಂದು ಕಾರ್ಯಕರ್ತ ಸತ್ತಿದ್ದಾನೆ. ಯಾರಿಂದ ಸತ್ತಿದ್ದಾನೆ? ದೇಶ ಸೇವೆ ಮಾಡಿ ಗುಂಡೇಟ್ ಅಲ್ಲ. ಇಲ್ಲಿಯ ಯಾರ ಹತ್ರ ಇದಾದವರ ಲೈಸೆನ್ಸ್ ಇದೆಯೋ ಗೊತ್ತಿಲ್ಲ, ಒಂದು ಗನ್ ಮ್ಯಾನ್ ಗಳು ಗುಂಡು ಹೊಡೆದ್ಬಿಟ್ಟು ಸತ್ತಿದಾನ ಅಂತ ಹೇಳಿದ್ರೆ ಇದಕ್ಕೆ ಒಂದು ಇಷ್ಟು ಎಸ್ಕೇಪಿಸಂ ಬೇಕಾ? ಅದು ಎವಿಡೆಂಟ್ ಆಗಿ ಅದಕ್ಕೆ ಬೇರೆ ನಿಮ್ಗೆ ಅಲ್ಲರಿ, ಅದಕ್ಕೆ ತನಿಖೆ ಬೇರೆ ಮಾಡಬೇಕು. ಅಲ್ಲ, ಕಣ್ಣಿಗೆ ಎವಿಡೆಂಟ್ ಆಗಿ ಕಾಣುತ್ತೆ. ಟರ್ಫೋಸ್ ಇದು ಯಾರು ಮುಂಡಾಸ್ ಕಟ್ಟಿದ್ದಾರೆ, ರೆಡ್ ಕಲರ್ ಹಾಕಿದ್ರೆ ಕಣ್ಣಿಗೆ 10 ಸುತ್ತು ಗುಂಡು ಹೊಡಿಸ್ತೀರಲ್ರಿ, ಏನು ಅನಿಸ್ತಲ್ವಾ ನಿಮ್ಗೆ? ಇಷ್ಟು ಹಗಲಲ್ಲಿ ಈ ತರ ಒಂದು ಕೇಳಿ ಮೇಡಮ್ ಅವರೇ, ಕೇಳಿ. ಈಗ ನಾವು ನಿನ್ನೆ ಅಧಿಕಾರಿಗಳನ್ನ ಕೂಡ ನಾವು ಅವ್ರನ್ನ ಕೇಳಿದ್ವಿ, ಜಿಲ್ಲಾಧಿಕಾರಿಗಳನ್ನ, ಮತ್ತೆ ಅಲ್ಲಿರ್ತಕ್ಕಂಥ SP ಅವರನ್ನ, ಇಲ್ಲ ಸರ್, ಒಂದು ದಿನನೂ ಇರಕ್ ಬಿಟ್ಟಿಲ್ಲ ಸರ್. ನೀವು ಎಸ್ಕೇಪಿಸಂ ಇಲ್ಲಿವರೆಗೆ ಅಂದ್ರೆ ಅಲ್ಲ ಸರ್, ಒಂದು ಮಾತು ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಅಲ್ಲ, ನೀವು ಕಾಲ್ ತುಳಿತ ಬಂದಾಗ ಕಮಿಷನರ್, IG, SP ಸಸ್ಪೆಂಡ್ ಮಾಡಿ ಅವ್ರ ತಲೆ ಕಟ್ಟಿದ್ರಿ. ಈಗ ಬಳ್ಳಾರಿಯಲ್ಲಿ ಎವಿಡೆಂಟ್ ಆಗಿ ಕಾಣ್ತಾ ಇದೆ ಯಾರು ಗುಂಡು ಹಾರಿಸಿದಂತ ಎಲ್ಲರ ಕಣ್ಣಿಗೆ ನಿಮ್ಮೆಲ್ಲಾ ಮಾಧ್ಯಮದಲ್ಲೂ ನಾವು ನೋಡಿದ್ವು. ಅಂತದ್ರಲ್ಲಿ ಅವ್ರಿಗೆ ಗುಂಡು ಹಾಕಿದ್ರು ಕೂಡ ಜನಾರ್ದನ್ ರೆಡ್ಡಿ ಅವರೇ ಅಂತ ಹೇಳಿ ನಂಗೆ ರಘುಮೂರ್ತಿ ಸರ್ ಉತ್ತರ ಕೊಟ್ಬಿಡ್ಲಿ. ನಾನು ಒಂದೇ ದಿನದಲ್ಲಿ ಸಸ್ಪೆಂಡ್ ಮಾಡಿದ್ರೆ ಯಾವ ತರ ಎಸ್ಕೇಪಿಸಂ ಮಾಡ್ತಾ ಇದ್ದೀರಾ? ಮೇಡಮ್ ಕೇಳಿ, ನೀವು ಬಹಳ ಆವೇಶದಲ್ಲಿ ಮಾತಾಡ್ತಿದ್ದೀರಿ. ನಾವ್ ಹೇಳ್ತಾ ಇದ್ದೀವಿ ಕೇಳಿ. ಅಲ್ಲಿ ನಾವು ಕೇಳಿ, SP ಅವರಿಗೆ, DC ಅವರಿಗೆ, ಮತ್ತೆ ಬೇರೆ ಸಂಬಂಧಪಟ್ಟ ಆಫೀಸರ್ಗಳು ಯಾರು ನಾವು ಕರೆದು ಕೇಳಿದಾಗ ಅದು ಗುಂಡು ಯಾರು ಹಾರಿಸಿದ್ದಾರೆ, ಯಾರು ಇದರಿಂದ ಬಂದಿದೆ, ಅದನ್ನ FS ಅಲ್ಲಿ ಕಳಿಸಿದೀವಿ, ಇನ್ನೂ ಬಂದಿಲ್ಲ ಅಂತ ಹೇಳಿದ್ರೆ
ಅಡ್ವಾನ್ಸ್ ಆಗಿ ನೀವ್ ಹೆಂಗೆ ಹೇಳ್ತೀರಿ ಈಗ ಅದು ಬಂದ್ಮೇಲೆ ನಾವ್ ಮಾತಾಡ್ಬೋದಲ್ಲಮ್ಮ. ಖಂಡಿತ ಸರ್ ಸರ್. ಇಲ್ಲಿ ನೀವು ಹೇಳಿದ ಸರಿ ಇದೆ, ಒಂದ್ ನಿಮಿಷ. ಬಿಜೆಪಿ ಕೇಳ್ತಾ ಇರೋ ಪ್ರಶ್ನೆ ಏನು ಅಂತ ಹೇಳಿದ್ರೆ ಸರ್, ಬೆಳಿಗ್ಗೆ 10 ಗಂಟೆಗೆ ಅವರು ದೇವಸ್ಥಾನಕ್ಕೆ ವಿಸಿಟ್ ಕೊಟ್ಟರು, 2 ಗಂಟೆಗೆ ವಿಶ್ರಾಂತಿಗೆ ಹೋಗ್ತಾರೆ, 5 ಗಂಟೆ ಹೊತ್ತಿಗೆ ಜನಾರ್ದನ್ ರೆಡ್ಡಿ ಅವರ ಮನೆ ಎದುರುಗಡೆ ಗಲಾಟೆ ಆರಂಭವಾಗುತ್ತೆ, 9 ಗಂಟೆ ಹೊತ್ತಿಗೆ ಓರ್ವ SP ಆದವನಿಗೆ ಅಟ್ಲೀಸ್ಟ್ ಒಂದು 3-4 ದಿನವೂ ಸಿಗ್ಲಿಲ್ವಲ್ಲ ಸರ್ ಅಲ್ಲಿನ ವಾಸ್ತವ ಸ್ಥಿತಿ ಚಿತ್ರಗಳನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ. ಹಿಂಗೆ ಎಲ್ಲದನ್ನ ಅವ್ರ ಮೇಲೆ ಹಾಕ್ಬಿಟ್ರೆ ಹೆಂಗೆ ಅಂತ. ಇಲ್ಲ ನೋಡಿ, ನಮ್ಮ ಮುಖ್ಯಮಂತ್ರಿಗಳು, ಗೃಹ ಸಚಿವರು ಅದನ್ನೆಲ್ಲ ಮಾಹಿತಿ ಯಾತಕ್ಕೋಸ್ಕರ ಮಾಡಿದ್ದಾರೆ, ಏನ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಅವರೆಲ್ಲ ತೀರ್ಮಾನ ಅದ್ ಮಾಡಿ ಯೋಚನೆ ಮಾಡಿ ಅದ್ ಮಾಡಿರ್ತಾರೆ. ನಮ್ಮ ಹಂತದಲ್ಲಿ ನಾವ್ ಏನ್ ಹೇಳ್ಬೋದು, ಆಡಳಿತ ಪಕ್ಷ ಜವಾಬ್ದಾರಿ ಇರ್ತಕ್ಕಂಥ ನಾವು ಇವಾಗ ಪ್ರಶ್ನೆಗಳು ಏನನ್ನ ಆದಾಗ ಕೇಳ್ತಿರಲ್ವಾ, ಅದಕ್ಕೆ ಯಾರು ಸಂಬಂಧಪಟ್ಟಿದ್ದಾರೆ ಅಂತ ಹೇಳಿ ಅವರು ಕಾನೂನು ಪ್ರಕಾರ ನಮ್ಮ ಮುಖ್ಯಮಂತ್ರಿಗಳು, ನಮ್ಮ ಗೃಹ ಸಚಿವರು ಮಾತಾಡಿ ಮತ್ತೆ ಅದನ್ನ ತಗೊಂಡಿರ್ತಾರೆ. ಅದು ಯಾತಕ್ ಮಾಡಿರ್ತಾರೆ, ಹೆಂಗ್ ಮಾಡಿರ್ತಾರೆ ಅಂತ ಅವ್ರಿಗೆ ಗೊತ್ತಿರ್ತದೆ. ಸರ್ ಒಂದೇ ಕೇಳ್ತೀನಿ ಸರ್, ನೀವೇ ಇತ್ತೀಚೆಗೆ ದ್ವೇಷದ ಭಾಷಣ ಬಿಲ್ ನ ನೀವು ಇದ್ರಿ ಪಾಸ್ ಮಾಡುವಾಗ ಸುಟ್ಟಾಕ್ಬಿಡ್ತೀನಿ, ನಾಶ ಮಾಡ್ಬಿಡ್ತೀನಿ ಅಂತ ಪ್ರಚೋದನಕಾರಿ ಭಾಷಣ ಮಾಡ್ತಾ ಇದಾರೆ. ಅದು ದ್ವೇಷದ ಭಾಷಣ ಅಂತ ಇದೆ, ಆಲ್ರೆಡಿ ನಮ್ಮ ಸಂವಿಧಾನದಲ್ಲಿ ಮೊದಲೇ ಇದೆ, ಆದ್ರೂ ನೀವು ತರಬೇಕು ಅಂತ ತರ್ತಾ ಇದ್ದೀರಾ. ಈ ತರ ಪ್ರಚೋದನಕಾರಿ ಭಾಷಣ ಮಾಡಿದ್ರು ಕೂಡ ಅವರನ್ನ ಅರೆಸ್ಟ್ ಮಾಡಲ್ಲ. ಅಲ್ಲಿ ಸ್ಪಾಟ್ ಅಲ್ಲೇ ಇರ್ಲಿಲ್ಲ ನೋಡಿ, ಜನಾರ್ದನ್ ರೆಡ್ಡಿ ಏವನ್ ಆಗ್ತಾರೆ. ಮೇಡಮ್ ಅವರೇ ಕೇಳಿ, ದಯವಿಟ್ಟು ಏನ್ ಮಾಡಿ ಸ್ವಲ್ಪ ವೆಯ್ಟ್ ಮಾಡಿ. ಈಗ ಅದನ್ನ ನಮ್ಮ ಸರ್ಕಾರ, ನಮ್ಮ ಮುಖ್ಯಮಂತ್ರಿಗಳು ಅದ್ರ ಬಗ್ಗೆ ಯಾರು ತಪ್ಪಿತಸ್ಥರು, ಯಾರು ಏನ್ ಮಾಡಿದ್ದಾರೆ, ಯಾರು ಪ್ರವೋಕ್ ಮಾಡಿದ್ದಾರೆ, ಏನೇನ್ ಕಾರಣ ಅಂತ ಹೇಳಿ ಡೀಟೇಲ್ ಆಗಿ ವರದಿ ತಗೊಂಡು, ಮತ್ತೆ ನಾವು ನಮ್ದಷ್ಟೇ ವರದಿ ಅಲ್ಲ, ಅದ್ರ ಅಧಿಕಾರಿಗಳಿಂದ ಸಂಬಂಧಪಟ್ಟವರಿಂದ ತಗೊಂಡು ಅದೆಲ್ಲ ಮಾಹಿತಿನ ಬಹಿರಂಗ ಪಡಿಸ್ತಾರೆ. ಯಾರು ತಪ್ಪಿತಸ್ಥರು ಅವ್ರ ಮೇಲೆ ಕಾನೂನು ಕ್ರಮ ವಹಿಸ್ತಾರೆ. ಸ್ವಲ್ಪ ಅದು ಬರೋವರೆಗೆ ನಾವ್ ಇವಾಗ ಏನ್ ಮಾಡ್ತಾ ಇದೀವಿ ಅಂದ್ರೆ ನೋಡಿ, ಇಂಥ ಚರ್ಚೆಗಳಲ್ಲಿ ಭಾಗವಹಿಸ್ಬಿಟ್ಟು ನಾವು ಪಕ್ಷಗಳ ಪರವಾಗಿ ನಾವು ಮಾತಾಡೋದು ಅಷ್ಟೇ ಅಲ್ಲ, ಪಕ್ಷ ಅಂತ ನಾವು ಬಿಟ್ಬಿಟ್ಟು ಜನಸಾಮಾನ್ಯರಿಗೆ, ಸಾರ್ವಜನಿಕರಿಗೆ ಆಗ ರೀತಿನಲ್ಲಿ ಮಾಡ್ಬೇಕು. ಯಾಕಂದ್ರೆ ನಾವು ರಾಜಕೀಯ ಪಕ್ಷಗಳಲ್ಲಿ ಇರ್ತೀವಿ, ನಮ್ಮನ್ನೆಲ್ಲ ನೋಡ್ತಾ ಇರ್ತಾರೆ ಸಾರ್ವಜನಿಕರು. ನಾವು ಕರೆಕ್ಟ್, ನಮ್ಮ ಪಕ್ಷ ಕರೆಕ್ಟ್ ಅನ್ನೋದಕ್ಕಿಂತ ಮುಖ್ಯ ಯಾರು ಸತ್ತಿದ್ದಾರೆ, ಯಾತಕ್ ಸತ್ರು, ಈ ಗಲಾಟೆ ಏನಕ್ಕಾಯ್ತು, ಇಡೀ ರಾಜ್ಯದಲ್ಲಿ ಬಳ್ಳಾರಿನಲ್ಲಿ ಯಾಕೆ ಇಂತ ಇದು ಕಾರಣ ಉದ್ಭವಿಸ್ತು ಅನ್ನೋದನ್ನ ಎಲ್ಲ ಯೋಚನೆ ಮಾಡ್ತಾರೆ. ಒಂದ್ ಸ್ವಲ್ಪ ಅವಸರ ಬೇಡ. ಇದನ್ನ ನಿಗ್ರಹಿಸುವಂತ ಕೆಲಸವನ್ನ ಕೂಡ ನಾವು ಮಾಡ್ಬೇಕಾಗಿತ್ತು. ಅವರು ರಾಜಕಾರಣಿಯಾಗಿ ನೀವು ಮಾಡ್ಬೇಕು. ಮೇಡಮ್ ನಾನು ನಿಮ್ಮ ಹತ್ರ ಬರ್ತೀನಿ ಸರ್. ರಘುಮೂರ್ತಿ ಸರ್, ಇಲ್ಲೇ ಇದೀಗ ನಮ್ ಜೊತೆ ರಾಜಕೀಯ ವಿಶ್ಲೇಷಕರಾಗಿರ್ತಕ್ಕಂತಹ ವಾಸುದೇವ್ ರಾವ್ ಕಶ್ಯಪರವರು ಕೂಡ ಇದ್ದಾರೆ. ಸರ್ ತಾವು ತಮ್ಮ ಹತ್ರ. ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ. ನಾನು ವಾಸುದೇವ ಕಶ್ಯಪ್ ಅಂತ ಹೇಳಿ. ನಂದೇನಿಲ್ಲ, ಈಗ ಜಮೀರ್ ಅವ್ರದ್ದು ಒಂದು ಹ್ಯಾಬಿಚುವಲ್ ಹ್ಯಾಬಿಟ್ಸ್ ಇದೆ. ಎಲ್ಲಾದರೂ ಹೋದರೆ ಒಂದು ಕಡೆ ಜೋಬಿನ ದುಡ್ಡು ತೆಗಿಯೋದು, 500 ರೂಪಾಯಿ ನೋಟ್ ಎಣಿಸೋದು, ದುಡ್ಡು ಕೊಡೋ ಪ್ರಾಕ್ಟೀಸ್ ಮಾಡ್ಕೊಂಡು ಬಂದಿದ್ದಾರೆ. ಇವಾಗಲೇ ಇದೆ ಅಂತಲ್ಲ, ಈ ಥರ ಸುಮಾರು ಪ್ರಾಕ್ಟೀಸ್ಗಳು ನಡ್ಕೊಂಡು ಬರ್ತಾನೆ ಇದೆ. ಇಲ್ಲಿ ಪ್ರಶ್ನೆ, ನಂದು ಸಣ್ಣ ಪ್ರಶ್ನೆ ಏನಂತಂದರೆ, ಇವೆಲ್ಲ ಪ್ರಕರಣಗಳಲ್ಲಿ ಕೂಡ ಯಾವುದೂ ಎತ್ತ ಅಂತ ತಿಳ್ಕೊಳ್ಳಾರ್ದೇನೆ ಸೀದಾ ಹೋಗಿ 25 ಲಕ್ಷ ರೂಪಾಯಿ, ಅಂದರೆ 25 ಲಕ್ಷ ರೂಪಾಯಿ ಒಂದು ಏನು ಸರ್ಕಾರದಲ್ಲಿಗೆ ಪರಿಪಾಟಿಲ್ಲ, ಒಂದು ಏನು ಯಾವುದರ ಸಾವು ನೋವುಗಳಾದಾಗ ಅದಕ್ಕೆ ಪರಿಹಾರ ಘೋಷಣೆ ಮಾಡಬೇಕಾದ್ರೆ ಮುಖ್ಯಮಂತ್ರಿಗಳು ಇಷ್ಟು ಅಮೌಂಟ್ ಅಂತ ಹೇಳಿ ಫಿಕ್ಸ್ ಮಾಡ್ತಾರೆ, 2 ಲಕ್ಷ, 5 ಲಕ್ಷ, 10 ಲಕ್ಷ ಅಂತ. ಇವ್ರು 25 ಲಕ್ಷ ಕೊಟ್ಟರಲ್ಲ, ಅದು ಒಂಥರ ತುಷ್ಟೀಕರಣ ರಾಜಕಾರಣ ಆಗ್ಲಿಲ್ವಾ ಸರ್? ಈಗ ಸರ್, ಒಂದು ಬರೀ ರಾಜಕಾರಣಿ ಎಲ್ಲ, ವ್ಯಾಪಾರಿಗಳು ಇದಾರೆ ಅವರು. ಇನ್ನೊಂದು, ನೀವು ಅವ್ರು 25 ಲಕ್ಷ ಕೊಡ್ಬೇಕಾದ್ರೆ, ಯಾಕಂದ್ರೆ ಅವ್ರೇನು ಬಹಳ ಕದ್ದು ಮುಚ್ಚಿ ಕೊಟ್ಟಿಲ್ಲ, ಬಹಿರಂಗವಾಗಿ ಮಾಧ್ಯಮದವ್ರಿಗೂ ಹೇಳಿದ್ದಾರೆ. ನಾನು ಯಾಕಂದ್ರೆ ಆ ವ್ಯಕ್ತಿ ಸತ್ತೋಗಿದ್ದಾನೆ, ಕುಟುಂಬದಲ್ಲಿ ಕಷ್ಟದಲ್ಲಿದ್ದಾರೆ ಅನ್ನೋ ರೀತಿಯಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಕೊಟ್ಟಿದ್ದಾರೆ. ಬಟ್ ಅವರು ಯಾವ ರೀತಿಯಾಗಿ ಕೊಟ್ರು, ಏನ್ ಕೊಟ್ರು, ಎಲ್ಲಿಂದ ಬಂತು ಅಂತ ಹೇಳ್ಬಿಟ್ಟು ಅವ್ರಿಗೆ ಕೇಳಿದ್ರೆ ನಿಮ್ಗೆ ನಿಖರವಾದ ಮಾಹಿತಿ ಸಿಗ್ತದೆ ಸರ್. ಖಂಡಿತವಾಗ್ಲು ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಜನಾರ್ದನ್ ರೆಡ್ಡಿ ಅವರು ಅಲ್ಲಿ ಇರಲೇ ಇಲ್ಲ. ಅಲ್ಲಿ ಅವರು ಕಾರಿಂದ ಇಳಿಯುವ ಮೊದಲೇ ಬ್ಲಾಸ್ಟ್ ಆಗಿದೆ, ಸತ್ತೋಗಿದ್ದಾರೆ. ನಾರಾ ಭರತ್ ರೆಡ್ಡಿ ಅವರ ಅರೆಸ್ಟ್ ಆಗಲ್ಲ. ಜನಾರ್ದನ್ ಅಲ್ಲ, ನಾ ಹೇಳುದು ಅವರ ಗನ್ಮ್ಯಾನ್ಗಳು ಅಥವಾ ಅವರ ಕಡೆಯವರು ಯಾರ್ಯಾರು ಏನೇನ್ ಮಾಡಿದ್ದಾರೆ, ಪಾಳೆಗಾರಿಕೆ ಸಂಸ್ಕೃತಿ ಯಾವ ತರ ಮಾಡಿದ್ದಾರೆ, ರೋಡಲ್ಲಿ ಕೂತ್ಕೊಂಡು, ಕುರ್ಚಿಯಲ್ಲಿ ಕೂತ್ಕೊಂಡು ಎಲ್ಲವನ್ನು ನಾವು ಮಾಧ್ಯಮದಲ್ಲಿ ನೋಡಿದೀವಿ. ಅದಲ್ಲದೆ ಎವಿಡೆಂಟ್ ಆಗಿ ಕೆಂಪು ಕಲರ್ ಟರ್ಫೋನ್ ಹಾಕಿದವರು ಶೂಟ್ ಮಾಡಿದ್ದನ್ನು ಮಾಧ್ಯಮದಲ್ಲಿ ನಾವು ನೋಡ್ತಾ ಇದೀವಿ. ಇಷ್ಟಾದ್ರೂ ಕೂಡ ಅವ್ರಿಗಿನ್ನ ನೀವು ತನಿಖೆ ಮಾಡ್ಬೇಕು. ಈ ತನಿಖೆನೂ ಕೂಡ ಹಳ್ಳ ಹಿಡಿಯುತ್ತೆ ಸರ್, ಮೊದಲಿನ ತನಿಖೆ ತರ. ಕೇಳಿ ಮೇಡಮ್, ಈಗ ಜನಾರ್ದನ್ ರೆಡ್ಡಿ ಅವ್ರ ತಪ್ಪ, ನಮ್ಮ ನಾರಾ ಭರತ್ ರೆಡ್ಡಿ ಅವ್ರ MLA ತಪ್ಪ ಏನಿದೆ ಅಂತೇಳಿ ಸ್ವಲ್ಪ ನಾವು ಇವಾಗ ಆಗಿದೆ. ಬಟ್ ಆದ್ರೆ ಅದನ್ನ ಬಹಳ ದಿವಸ ಏನು ನಿಧಾನ ಆಗೋದಿಲ್ಲ. ಸ್ವಲ್ಪ FSL ವರದಿ ಬಂದ್ಮೇಲೆ ವರದಿ ಎಲ್ಲ ಕೊಡೋಂತ ಕೆಲಸ ಆಗ್ತದೆ. ನಾವು ನಿನ್ನೆ ಏನು ನಾವೆಲ್ಲ ಕೇಳಿದ್ವಿ, ಸಾರ್ವಜನಿಕವಾಗಿ ನಮ್ಮ ಪಕ್ಷದ ಮುಖಂಡರು ಇರ್ಬೋದು, ಅಲ್ಲಿ ಬೇರೆ ಸಾರ್ವಜನಿಕರು ಇರ್ಬೋದು, ಮಾಧ್ಯಮದವ್ರು ಇರ್ಬೋದು, ಅವರೆಲ್ಲ ಮಾಹಿತಿ ತಗೊಂಡು ನಾವು ಬಂದಿದೀವಿ, ರಿಪೋರ್ಟ್ ಕೊಡ್ತೀವಿ. ಮತ್ತೆ ಅದನ್ನ ನಮ್ಮ ಸರ್ಕಾರ ಖಂಡಿತವಾಗ್ಲೂ
ಒಂದು ಒಳ್ಳೆ ನಿರ್ಧಾರವನ್ನ ಯಾರು ತಪ್ಪಿಸ್ತಾರೋ ಅವ್ರ ಬಗ್ಗೆ ಕ್ರಮ ವಹಿಸ್ತದೆ. ಅಲ್ಲಿವರೆಗೂ ತಾವು ಒಂದ್ ಸ್ವಲ್ಪ ಕಾಯ್ಬೇಕಾಗುತ್ತೆ ಮೇಡಮ್. ನೀವು ಚೆನ್ನಾಗಿ ಮಾತಾಡ್ತಿದ್ದೀರಾ, ಪ್ರಬುದ್ಧವಾಗಿ ಮಾತಾಡ್ತಿದ್ದೀರಾ. ಕೊನೆಗೂ ನಾನು ಕೇಳೋದೇನಂದ್ರೆ, ಇವತ್ತು ಕೂಡ ಯಲ್ಲಾಪುರದಲ್ಲಿ ಇವತ್ತು ರಂಜಿತಾ ಮಲ್ಲಪ್ಪ ಬನ್ಸೋರೆ ಅನ್ನೋರ್ದು ಕೂಡ ಹತ್ಯೆ ಆಗಿದೆ. ಪ್ರತಿನಿತ್ಯ ಈ ಗವರ್ಮೆಂಟ್ ಬಂದಾಗಿರಿಂದ ನೀವೇ ನೋಡ್ತಿದ್ರೆ, ನೀವು ಒಪ್ಕೊಳ್ತೀರಾ ಇಲ್ಲೋ ಗೊತ್ತಿಲ್ಲ ಸರ್, ಅದೆಷ್ಟು ಹತ್ಯೆಗಳು ನಡೀತಾ ಇದೆ, ಅದೆಷ್ಟು ರೈತರ ಸಾವಾಗ್ತಾ ಇದೆ, ಅದೆಷ್ಟು ಗುಂಡಿಗಳನ್ನ 585 ಜನ ಸತ್ರು. ಬರೀ ಅಭಿವೃದ್ಧಿ ಬಿಟ್ಟು ಒಂದು ಮಾತಾಡಕ್ಕೆ ಒಂದು ಬೆರಳೆಣಿಕೆ ಅಭಿವೃದ್ಧಿ ಕೂಡ ಇಲ್ಲ. ಬರೀ ಈ ತರದೇ ನಾವು ಮಾತಾಡ್ತಾ ಇರೋದ ಸರ್? 2.5 ವರ್ಷ ಆದ್ರೂ ಕೂಡ ಬರೀ ಈ ತರದೇನಾ? ಏನ್ ಗೊತ್ತಾ, ನೀವು ನೋಡಿ ಈಗ ನೀವು ಬಳ್ಳಾರಿ ಬಿಟ್ಟು ಎಲ್ಲ ಹೋದ್ರಿ, ಆಮೇಲೆ ರಾಜಕಾರಣಕ್ಕೆ ಹೋದ್ರಿ, ಪಕ್ಷದ ಪರವಾಗಿ ಮಾತಾಡೋದಲ್ಲ. ಅದಕ್ಕೆ ನಿಖರವಾದ ಹತ್ಯೆಗಳು ಯಾವ ಆಗಿದಾವೆ, ಸರ್ಕಾರ ಯಾವ ರೀತಿ ನಡೀತದೆ, ಏನ್ ಅಭಿವೃದ್ಧಿಗಳ ಕೆಲಸ ಇದಾವೆ, ಅದಕ್ಕೆಲ್ಲಾನು ಕೂಡ ಅದೆಲ್ಲ ಗೊತ್ತಿರ್ತಕ್ಕಂಥದ್ದು. ಅದಕ್ಕೆ ನಮ್ಮ ಸರ್ಕಾರ ಬಂದ ಮೇಲೆ ನಾವು ಏನ್ ಮಾಡ್ಬೇಕು ಅದನ್ನ ಖಂಡಿತವಾಗೂ ಮಾಡ್ತಾ ಇದೀವಿ. ನಾವ್ ಏನು ನೀವು ನೋಡ್ರಿ, ನೀವು ಒಂದ್ ಪಕ್ಷದ ವಕ್ತಾರರಾಗಿ ಮಾತಾಡ್ತಾ ಇದ್ದೀರಿ ನೀವು. ಸರಿ ಸರ್, ಕಣ್ಣಿಗೆ ಎವಿಡೆಂಟ್ ಕಾಣಿಸಿದೆ. ಎಲ್ಲ ಟೈಮಲ್ಲಿ ನಡೀತಾವ. ಪ್ರಬುದ್ಧವಾಗಿ ನಮ್ ಜೊತೆ ಮಾತಾಡಿದ್ದೀರಿ. ಇಲ್ಲಿ ಕೇಳಿ, ಬರೀ ಕಾಂಗ್ರೆಸ್ ಇದ್ದಾಗ ಹತ್ಯೆಗಳು ನಡೀತಾವ? ಬೇರೆ ಯಾವ್ದು ಪಕ್ಷದಲ್ಲಿ ನಡೀತಿಲ್ವಾ? ಕಾಂಗ್ರೆಸ್ನವರೇ ಹೋಗಿ ಹತ್ಯೆ ಮಾಡ್ತಾ ಇದಾರಾ? ಏನಾಗಿದೆ ಅಂದ್ರೆ, ನೋಡ್ತಾ ಕಾಲಕ್ಕೆ ಆಗುತ್ತೆ, ಟೈಮ್ಲಿ ಬರ್ತದೆ, ಸಂದರ್ಭ ಬರ್ತದೆ. ಇವಾಗ ನೋಡಿ, ಬಳ್ಳಾರಿನಲ್ಲಿ ಇದ್ದಕ್ಕಿದ್ದಂಗೆ ಉದ್ಭವಿಸ್ತು, ಒಂದು ಟೈಮ್ ಬರ್ತದೆ. ಆದ್ರೆ ನಮ್ ಸರ್ಕಾರ ಸರಿಯಾದ ರೀತಿಯಲ್ಲಿ, ನಮ್ಮ ಮುಖ್ಯಮಂತ್ರಿಗಳು ಇರ್ಬೋದು, ಉಪಮುಖ್ಯಮಂತ್ರಿ ಹೇಳ್ಬೋದು, ನಮ್ ಸರ್ಕಾರ ಚೆನ್ನಾಗೇ ನಡೀತದೆ. ನೀವು ನೋಡ್ಬೋದು, ಬೇರೆ ಸರ್ಕಾರ, ನಿಮ್ ಸರ್ಕಾರ ಅದನ್ನೇ ನೋಡಿ. ನಾವು ಏನ್ ಮಾಡ್ತೀವಿ, ನಾವು ಒಳ್ಳೆಯವರು, ನೀವು ಕೆಟ್ಟರು ಅಂತ ಬರೀ ಇದನ್ನೇ ನಾವು ಮಾಡ್ತೀವಿ. ಆದ್ರೆ ಸಾರ್ವಜನಿಕರು ಗಮನಿಸ್ತಾರೆ. ಸರ್, ಸರ್ ಒಂದೇ ಎಲ್ಲ ಗಮನಿಸ್ತಾರೆ. 38 ಲಕ್ಷ ಜನ ಮನೆ ಇಲ್ಲ ಅಂತ ಅರ್ಜಿ ಹಾಕಿದ್ದಾರೆ. ಮೊನ್ನೆ ಬಂದವರಿಗೆ ನೀವು ಏನು ಗೊತ್ತಿಲ್ಲದೆ ಮನೆ ಇದ್ ಮಾಡ್ತಿರಲ್ಲ ಸರ್, ನಿಮ್ಗೆ ಇದು ಸರಿ ಅನ್ನಿಸ್ತಾ ಇದೆಯಾ? ನೀವು ಇದನ್ನ ಒಪ್ಕೋತೀರ ಅಂತ ಅನ್ಕೊಂಡಿದ್ದೀನಿ. ಕೋಗಿಲು ಇದ್ರಲ್ಲಿ ಆಯ್ತು, 38 ಲಕ್ಷ ಜನ 2 ವರ್ಷದಲ್ಲ ಉದ್ಭವ ಆಗ್ಬಿಟ್ರಾ? ಸರ್, ನಿಮ್ಮದೇ ಮಾಹಿತಿ ಹೇಳಿದ್ರು. ರಾಜೀವ್ ಗಾಂಧಿ ಇದ್ರಲ್ಲಿ ನಿಮ್ಮದೇ ಮಾಹಿತಿ ಹೇಳಿರೋದು. ಎಷ್ಟು ಜನ ಅರ್ಜಿ ಹಾಕಿದ್ದಾರೆ, ಮನೆ ಸಿಕ್ಕಿಲ್ಲ ಅಂತ. ಸರ್, ನಾನು ಈ ವಾಹಿನಿ ಮುಖಾಂತರ ಹೇಳಿದ್ದು, ಮನೆ ಇಲ್ಲದ ಪ್ರತಿಯೊಬ್ಬ ಸಾರ್ವಜನಿಕರಿಗೆ ಮನೆ ಕೊಡಿ. ಆದ್ರೆ ಎಲ್ಲಿಂದ ಬಂದ ನುಸುಳುಕೋರರಿಗೆ ಮನೆ ಕೊಡ್ಬೇಡಿ. ಕರ್ನಾಟಕದ ಟ್ಯಾಕ್ಸ್ ದುಡ್ಡನ್ನ ಕರ್ನಾಟಕದವರಿಗೆ ಕೊಡಿ. ಆಯ್ತು. ಈಗ ಅದನ್ನ ಕ್ರಮ ವಹಿಸ್ತಾರೆ ನಮ್ಮರು. ಬರೀ ನಮ್ದು 23ರಲ್ಲಿ ಹೊಸ ಸರ್ಕಾರ ಬಂತಲ್ಲ, ಅವಾಗ್ಲೇ ಉದ್ಭವಿಸಿಲ್ಲ 38 ಲಕ್ಷ ಜನರು. ಮಾಹಿತಿಯನ್ನು ಕೊಟ್ಟಿದ್ದಾರೆ, ಅದಕ್ಕೆ ಕ್ರಮ ವಹಿಸ್ತಾರೆ. ಯಾರೆಲ್ಲ ಮಾನ್ಯಗಳಿಲ್ಲ, ಯಾರಿಗೆ ಕೊಡ್ಬೋದು ಅಂತ ಹೇಳಿ ಆಗ್ಬೋದು. ಓಕೆ, ಥ್ಯಾಂಕ್ ಯು. 38 ಲಕ್ಷ ಜನ ಅರ್ಜಿ ಹಾಕಿದ್ದಾರೆ ಅನ್ನೋದು ಸತ್ಯವೋ, ಅವ್ರು 2 ವರ್ಷದಲ್ಲೇ ಎಲ್ಲರೂ ಉಟ್ಕೊಂಡ್ರು ಅನ್ನೋದು ಕೂಡ ಸತ್ಯವಲ್ಲ. ಈ ಹಿಂದೆ ಕೂಡ ಇದ್ದವರು ಅಂತ ಹೇಳಿ ನಾನು ಕಶ್ಯಪ ಸರಿಗೆ ಒಂದು ಅವಕಾಶವನ್ನು ನೀಡ್ತಾ ಇದ್ದೀನಿ ಸರ್. ಈಗ ಸತ್ಯಶೋಧನ ಒಂದು ಸಮಿತಿ ಬಹಳಷ್ಟು ವಿಷಯಗಳಲ್ಲಿ ಕರ್ನಾಟಕ ಸರ್ಕಾರದಲ್ಲಿ ಆಗಿದೆ ಸರ್. ಯಾವುದು ಸುಮಾರು ತಾವು ನೋಡಿದಾಗೆ, ತಾವು ಮಾತುಕತೆ ಆಡಿದಾಗೆ ನೀವೆಲ್ಲ ಹೊರಟ್ರಿ. ನಮ್ಮ ಜಯಪ್ರಕಾಶ್ ಹೆಗಡೆ ಅವರು, ನೀವು, ನಮ್ಮ ಎಚ್ ಎಂ ರೇವಣ್ಣವರವರ ನೇತೃತ್ವದಲ್ಲಿ ಹೊರಟ್ರಿದ್ದೀವಿ. ಭಾಳ ಏನೋ ಒಂಥರ ಬೆಚ್ಚಗೆ ಆದರೆ ಆದರೆ ಸತ್ಯಶೋಧನೆಯ ಸಮಿತಿಯ ಆ ಪರಿಶೀಲನಾ ಅರ್ಜಿಗಳು ಯಾವುದು ಕೂಡ ಯಾವಾಗದು ಹೊರ ಬರುತ್ತೆ ಸರ್ ಅದು ಅಂತ ತಮ್ಮ ಕೇಳಬೇಕು ಅಂತ ಈಗ ಅಪೇಕ್ಷೆ ಪಡ್ತೀನಿ. ನಾವು ಒಂದು 2 days ಅಲ್ಲಿ ನಾವು ಅವರಿಗೆ, ನಮ್ಮ KPCC ಅಧ್ಯಕ್ಷರಿಗೆ ಅದು ಎಲ್ಲ ಮಾಹಿತಿ ನಾವು ಕೊಡ್ತೀವಿ. ಏನಾಗಿದೆ ನಾವು ಎಲ್ಲಾನು ಕೇಳ್ಕೊಂಡು ಬಂದಿದ್ದೀವಿ. ಏನೆಲ್ಲ ಆಗಿದೆ, ನಮ್ ಕಾಂಗ್ರೆಸ್ ಅವರಿಂದ ಏನಾಗಿದೆ, ಬಿಜೆಪಿನಿಂದ ಏನಾಗಿದೆ, ಯಾತಕ್ಕೆಲ್ಲ ಇದು ಉದ್ಭವ ಆಯ್ತು, ಹೆಂಗ್ ಶುರುವಾಯ್ತು, ಯಾವ ತರ ಇದಾಯ್ತು. ಇದು ವಾಲ್ಮೀಕಿ ಪುತ್ಥಳಿ ಅನಾವರಣ ಮಾಡೋದಕ್ಕೆ 3ನೇ ತಾರೀಕು ಇತ್ತು. ಆ 3ನೇ ತಾರೀಕು ಸಂಬಂಧಪಟ್ಟಂಗೆ ಇದು ಈ ದುರ್ಘಟನೆ ನಡೆದಿರೋದು. ಇದಕ್ಕೆ ಸಂಬಂಧಪಟ್ಟವ್ರು ಯಾರ್ಯಾರು, ಯಾವ ರೀತಿಯಾಗಿ ಇದು ಆಯ್ತು ಎಲ್ಲ ಮಾಹಿತಿ ಪಡೆದು ಇವಾಗ ಡೀಟೇಲ್ ರಿಪೋರ್ಟ್ ಕೊಡ್ತೀವಿ. ಇನ್ನು 2 days ಅಲ್ಲಿ ನಮ್ಮ KPCC ಅಧ್ಯಕ್ಷರಿಗೆ ಮಾಹಿತಿ ಕೊಡ್ತೀವಿ. ಪಬ್ಲಿಕ್ ಡೊಮೇನ್ ಬಿಟ್ಬಿಡಿ ಸರ್ ಒಂದು ಕಾಪಿನ, ಏನಾಯ್ತು ಅಂತ ಅಟ್ಲೀಸ್ಟ್ ಪಬ್ಲಿಕ್ ಗಾರರು. ನಮ್ಮ KPCC ಅಧ್ಯಕ್ಷರೇ ಇದ್ರ ಬಗ್ಗೆ ಸತ್ಯಶೋಧನಾ ಸಮಿತಿ ಏನು ಕೊಟ್ಟಿದೆ ಅದ್ರ ಬಗ್ಗೆ ಪ್ರೆಸ್ ಮೀಟೇ ಮಾಡ್ತಾರೆ. ಪೊಲೀಸರಿಗೆ ಫ್ರೀ ಹ್ಯಾಂಡ್ ಕೊಡಿ. ಮತ್ತೊಮ್ಮೆ ಕೇಳ್ಕೊತೀನಿ, ಏನು ಗೊತ್ತಿಲ್ಲದ ಅಮಾಯಕ SP ಅನ್ನು ಸಸ್ಪೆಂಡ್ ಮಾಡ್ದಂಗೆ, ಹಂಗೆ ಇಲ್ಲಿ ಕಾಲ್ತುಳಿತದಲ್ಲಿ ಕಮಿಷನರ್ IG SP ಅನ್ನು ಸಸ್ಪೆಂಡ್ ಮಾಡ್ದಂಗೆ ದಯವಿಟ್ಟು ಪೊಲೀಸರನ್ನ ನಿಷ್ಕ್ರಿಯ ಮಾಡಬೇಡಿ. ಕರ್ನಾಟಕ ಪೊಲೀಸರಿಗೆ ಅವರದೇ ಆದ ಒಂದು ಹೆಸರಿದೆ ಜಗತ್ತಲ್ಲಿ. ಅದ್ರ ಬಗ್ಗೆ ನಮಗೆ ಜವಾಬ್ದಾರಿತವಾದಂತ ನಮ್ಮ ಹೋಮ್ ಮಿನಿಸ್ಟರ್ ಇದ್ದಾರೆ, ಮುಖ್ಯಮಂತ್ರಿಗಳಿದ್ದಾರೆ. ಖಂಡಿತವಾಗ್ಲೂ ಅಧಿಕಾರ ವಹಿಸ್ತಾರೆ, 2ನೇ ತಾರೀಕು ಸಸ್ಪೆಂಡ್ ಮಾಡ್ತೀರಲ್ಲ ಸರ್. ತಮ್ಮ ಬಿಡುವಿಲ್ಲದ ಸಮಯದ ನಡುವೆ ಸಹ ನಮ್ಮ ಕಾರ್ಯಕ್ರಮಕ್ಕೆ ಜಾಯ್ನ್ ಆದ್ರಿ, ಪ್ರಬುದ್ಧವಾಗಿ ಮಾತಾಡಿದ್ರಿ. ತಮಗೆ ಧನ್ಯವಾದಗಳು ಸರ್. ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.